ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಆರಾಧ್ಯ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ದೇವಸ್ಥಾನಗಳನ್ನ ಗವರ್ಮೆಂಟ್ ಏಕೆ ನೋಡಿಕೊಳ್ಳುತ್ತದೆ ಅನ್ನೋ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ. ಸೊ ಅದರ ಇತಿಹಾಸ ಏನು, ಯಾವ ಸಂದರ್ಭದಲ್ಲಿ ದೇವಸ್ಥಾನಗಳನ್ನ ಸರ್ಕಾರ ತನ್ನ ಅಧೀನಕ್ಕೆ ತಗೊಂತು, ಮತ್ತೆ ಕಾನೂನು ಇದ್ರ ಬಗ್ಗೆ ಏನ್ ಹೇಳುತ್ತೆ, ಹಾಗೆ ಇದ್ರ ಬಗ್ಗೆ ಇರೋ ವಿವಾದಗಳೇನಿದೆ, ಸೊ ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾನೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಟ್ಟಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಐತಿಹಾಸಿಕ ಹಿನ್ನೆಲೆ. ಭಾರತದಲ್ಲಿ ದೇವಸ್ಥಾನಗಳು ಶತಮಾನಗಳಿಂದ ಪರಂಪರೆಯ ಧಾರ್ಮಿಕ ಕೇಂದ್ರಗಳಾಗಿವೆ. ಪ್ರಜೆಗಳು ಮತ್ತು ರಾಜಮನೆತನಗಳಿಂದ ದೇವಸ್ಥಾನಗಳಿಗೆ ಅನೇಕ ಆಸ್ತಿ ದಾನ ಮಾಡ್ತಾ ಇದ್ರು. ಪ್ರಾಚೀನ ಕಾಲದಲ್ಲಿ ದೇವಾಲಯಗಳನ್ನ ಸ್ಥಳೀಯ ಸಮುದಾಯ ಅಥವಾ ಅರಸರು ನೋಡ್ಕೋತಾ ಇದ್ರು. ಆದ್ರೆ ಆಸ್ತಿ ಮತ್ತು ಸಂಪತ್ತಿನ ಬೃಹತ್ ಪ್ರಮಾಣದಿಂದ ದೇವಾಲಯಗಳ ನಿರ್ವಹಣೆ ತುಂಬಾ ಸುಲಭ ಆಗಿರಲಿಲ್ಲ. ಬ್ರಿಟಿಷ್ ಆಳ್ವಿಕೆಯ ಪಾತ್ರ. ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ದೇವಸ್ಥಾನಗಳ ಆಸ್ತಿ ಮತ್ತು ಹಣಕಾಸಿನಲ್ಲಿ ಬಹಳ ದುರ್ಬಳಕೆ ಮತ್ತು ಅವ್ಯವಸ್ಥೆ ಕಂಡು ಬಂತು. ಇದನ್ನ ತಡಿಬೇಕು ಅಂತ 1920ರಲ್ಲಿ ಬ್ರಿಟಿಷರು ದೇವಾದಾಯ ಇಲಾಖೆ ಸ್ಥಾಪಿಸಿ ಪ್ರಮುಖ ದೇವಸ್ಥಾನಗಳನ್ನ ಸರ್ಕಾರದ ನಿಯಂತ್ರಣಕ್ಕೆ ತಂದರು. ಇದರಿಂದ ದೇವಾಲಯಗಳ ಆರ್ಥಿಕ ಸಾಧನೆ, ಕಾನೂನಾತ್ಮಕ ವ್ಯವಸ್ಥೆ ಅಡಿ ದೇವಸ್ಥಾನಗಳನ್ನ ನಡೆಸಲಾಯಿತು. ಇನ್ನು ಸರ್ಕಾರ ದೇವಾಲಯಗಳ ನಿರ್ವಹಣೆ ಮಾಡುತ್ತಿರುವುದು ಯಾಕೆ? ಸ್ವಾತಂತ್ರ್ಯ ಅನಂತರ ದೇವಾಲಯಗಳ ನಿರ್ವಹಣೆಯನ್ನು ರಾಜ್ಯ ಸರ್ಕಾರಗಳು ಮುಂದುವರಿಸಿವೆ. ದೇವಾಲಯದ ಆಸ್ತಿ ಜನರ ಹಿತಕ್ಕಾಗಿ, ಸಾರ್ವಜನಿಕ ಕಲ್ಯಾಣಕ್ಕಾಗಿ ಬಳಸಲು ಅನುಕೂಲ ಮಾಡಿಕೊಡುತ್ತೆ ಅಂತ ಸರ್ಕಾರ ಹೇಳುತ್ತೆ. ದೇವಾಲಯದ ಆದಾಯ ಸರಿಯಾದ ಬಳಕೆ ಆಗುತ್ತಿದೆಯೇ? ಇದು ಪ್ರಶ್ನೆ ಆಗಿದೆ. ದೇವಸ್ಥಾನದ ಸಂಪತ್ತನ್ನು ಸರಿಯಾಗಿ ಬಳಸಲಾಗುತ್ತಿದೆಯೇ ಅಂತ. ಹಲವೆಡೆ ದೇವಾಲಯದ ಆದಾಯವನ್ನ ಅಭಿವೃದ್ಧಿಯ ಯೋಜನೆಗಳಿಗೆ ಬಳಸಲಾಗಿದೆ. ಉದಾಹರಣೆಗೆ ತಿರುಪತಿಯ ದೇವಸ್ಥಾನದ ಹಣದಿಂದ ಸರ್ಕಾರಿ ಆಸ್ಪತ್ರೆಗಳನ್ನು ಬೆಂಬಲಿಸಲಾಗಿದೆ. ಹಿರಿಯ ನಾಗರಿಕರಿಗೆ ಯಾತ್ರೆ ಯೋಜನೆಗಳನ್ನ ದೇವಾಲಯದ ನಿಧಿಯಿಂದ ಮಾಡಿಕೊಡಲಾಗಿದೆ. ಇತ್ತೀಚಿನ ಬೆಳವಣಿಗೆಗಳು ಮತ್ತು ಕಾನೂನಾತ್ಮಕ ಸವಾಲುಗಳು. ಇತ್ತೀಚಿನ ವರ್ಷಗಳಲ್ಲಿ ದೇವಾಲಯದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಧಾರ್ಮಿಕ ಸಂಘಟನೆಗಳು ಮತ್ತು ವ್ಯಕ್ತಿಗಳು ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ದೇವಾಲಯಗಳು ಕೇವಲ ಆಧ್ಯಾತ್ಮಿಕ ಸ್ಥಳಗಳು, ಇವು ಸರ್ಕಾರದಿಂದ ಮುಕ್ತವಾಗಬೇಕು, ಅಂದ್ರೆ ಬೇರ್ಪಡಬೇಕು ಅಂತ ಆ ವ್ಯಕ್ತಿಗಳು ಹೇಳ್ತಾರೆ. ಉದಾಹರಣೆಗೆ ತಮಿಳುನಾಡು ಸರ್ಕಾರದ ವಿರುದ್ಧ ದೇವಾಲಯದ ಹಕ್ಕು ಸಂಬಂಧಿಸಿದ ಪ್ರಕರಣ, ಅಥವಾ ಹಿಂದೂ ಸಂಘಟನೆಗಳಿಂದ ದೇವಾಲಯಗಳನ್ನ ಸ್ವತಂತ್ರ ಮಾಡಬೇಕು, ಅದನ್ನ ಆ ಸಮುದಾಯಗಳನ್ನ ನೋಡ್ಕೊಳ್ಳೋ ತರ ಮಾಡಬೇಕು ಅನ್ನುವಂತ ಒತ್ತಾಯ. ಸೊ ಇದು ಈಗಿನ ಬೆಳವಣಿಗೆಗಳು. ಭಾರತದಲ್ಲಿ ದೇವಸ್ಥಾನಗಳು ಬರೀ ಧಾರ್ಮಿಕ ಸ್ಥಳಗಳು ಮಾತ್ರ ಅಲ್ಲ, ಇದು ನಮ್ಮ ಸಂಸ್ಕೃತಿ ಮತ್ತೆ ಇತಿಹಾಸದ ಪ್ರಮುಖ ಭಾಗಗಳಾಗಿದೆ. ಸೊ ಗೌರ್ಮೆಂಟ್ ದೇವಸ್ಥಾನಗಳನ್ನ ಮ್ಯಾನೇಜ್ ಮಾಡೋದ್ರಿಂದ ಏನಾದ್ರೂ ಜನಗಳಿಗೆ ಯೂಸ್ ಆಗ್ತಿದೆಯೇ, ಅಥವಾ ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ಕೊಂತಿದೆಯಾ ಅನ್ನೋದು ಚರ್ಚೆ ಮಾಡಬೇಕಾಗಿರುವಂತ ವಿಷಯ. ಸೊ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.